ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ತುಷ್ಟೀಕರಣ ರಾಜಕೀಯ ಕಾಂಗ್ರೆಸ್ ಸರ್ಕಾರಕ್ಕೆ, ತುಷ್ಟೀಕರಣ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 ತೊಲಗಲಿ. ಧಿಕ್ಕಾರ ಧಿಕ್ಕಾರ ನೀತಿಗೆಟ್ಟ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಧಿಕ್ಕಾರ ಧಿಕ್ಕಾರ ನೀತಿಗೆಟ್ಟ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಧಿಕ್ಕಾರ ಧಿಕ್ಕಾರ ಎಲ್ಲಿಯವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ. ಎಲ್ಲಿಯವರೆಗೆ ಹೋರಾಟಕ್ಕೆ ಹಿಂದಕ್ಕಾಗ್ರಿ ಸರಿಬೇಕಿಲ್ಲ ಅವ್ರು ಕಚೇರಿಯಲ್ಲಿ ನಮ್ಮ ಎಡಿಸಿ ಅವರು ಮುಖಾಂತರ ರಾಜ್ಯಪಾಲರಿಗೆ ಈ ಭ್ರಷ್ಟ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಮತ್ತು ಇವತ್ತು ಕಾನೂನಿನ 1970 ಹಿಂಪಡೆಯಬೇಕು ಅನ್ನುವಂತ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರು ಆ ಮನವಿ ಪತ್ರವನ್ನು ನಮ್ಮ ಎಡಿಸಿ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಅದನ್ನು ಆದಷ್ಟು ಶೀಘ್ರ ಡಿಸಿ ಅವರು ಕಚೇರಿಯ ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸಬೇಕು ಅಂತ ವಿನಂತಿ ಈಗಾಗಲೇ ಎಲ್ಲ 3 ಗ್ರಾಮದಲ್ಲಿ ಪಾಟೀಲ್ ಜಿ ತಪ್ಪಲ್ಲ. ಆಯ್ತು ಸರಿಪಡಿಸಿ. ಸಿದ್ದರಾಮಯ್ಯ ಹೇಳ್ತಾರೆ ನಾವು ನೋಟಿಸ್ ವಾಪಸ್ ಮಾಡ್ತೀವಿ, ನೋಟಿಸ್ ವಾಪಸ್ ಡಿಲೀಟ್ ಮಾಡ್ತೀವಿ ಅಂತ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು ಕೂಡ ಇವತ್ತು ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ RTC ಎಂಟ್ರಿ ವಿಡ್ರಾ ಮಾಡ್ತೀವಿ ಅಂತಿದ್ರು, ಅದು ಇಲ್ಲಿವರೆಗೆ ಯಾವುದು ಸೂಚನೆ ಬಂದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ಯಾವುದು ಸೂಚನೆ ಬಂದಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಇವತ್ತು ಈ ಹೋರಾಟ ತಿಳಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾರೆ, ಇವರಿಗೆ ಯಾವುದೇ ಡೈರೆಕ್ಷನ್ ಇಲ್ಲ. ಮುಖ್ಯಮಂತ್ರಿ ಮೀಡಿಯಾ ಸುಳ್ಳು ಹೇಳ್ತಾ ಇದ್ದಾರೆ, ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಬಸವಗಿರಿ ಒಂದು 2 ದಿವಸ ಕೆಳಗೆ ಮತ್ತೆ ಹೊಸ ಮಣ್ಣಿ ಒಪ್ಪು ಮಂದಿರ ಒಪ್ಪು ಯಾವ ಕಾರಣಕ್ಕೂ ಆಗಬಾರ್ದು. ಅವ್ರಿಗೆ ಸಂರಕ್ಷಣೆ ಆಗಬೇಕು, ಅವ್ರ ಆಸ್ತಿಗಳ ಸಂರಕ್ಷಣೆ ಆಗಲೇಬೇಕು. ನಮ್ಮ ನಮ್ಮ ಭೂಮಿ ಜಿಲ್ಲೆದ ಅವರಿಗೆ ಸಾವಿರಿಗೆ
ಮಾನ್ಯ ರಾಜ್ಯಪಾಲ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದಂಥ ತಿಳಿಸಿದರೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಪರಿವರ್ತನೆ ಮಾನ್ಯ ರಾಜ್ಯಪಾಲರಿಗೆ ತಿಳಿಸ್ತೀವಿ ಸರ್. ಅಂದರೆ ಮುಖ್ಯಮಂತ್ರಿಯವ್ರದ್ದು ಆದೇಶ ಸರ್ ಇಲ್ಲಿವರೆಗೂ ಅವ್ರದ್ದೇನು ಡೈರೆಕ್ಷನ್ ಬಂದಿದೆ ಬಂದಮೇಲೆ ಯಾವುದು ನಾವು ಇನ್ಕಾರ್ಪೊರೇಷನ್ ಮಾಡಿ ಇವತ್ತು ಮಾನ್ಯ ಅವ್ರಿಗೆ ಕ್ರಮ ಕೈಗೊಳ್ತೀವಿ. ಬಸವಗಿರಿ ಆದೇಶ ಬಂದಿಲ್ವಾ ಅಷ್ಟು ಹೇಳಿ. ಆದೇಶ ಸರ್ಕಾರದಿಂದ ಯಾವುದು ಆದೇಶ ಬಂದಿಲ್ವಾ? ಸರ್ ಮುಖ್ಯಮಂತ್ರಿಯವರಿಂದ ಏನು ಆದೇಶ ಬಂದಿದೆ ಸರ್. ಅದು ಆದೇಶ ಅಂದರೆ ಬಂದಮೇಲೆ ಯಾವುದು ನಾವು ಇನ್ಕಾರ್ಪೊರೇಷನ್ ಮಾಡಿ ಆದೇಶ ಏನು ಅಂದರೆ ಸರ್ ಆಮೇಲೆ ಅದನ್ನು ಇನ್ಕಾರ್ಪೊರೇಷನ್ ಆಗಿದ್ದನ್ನು ಡಿಲೀಟ್ ಮಾಡಲಿಕ್ಕೆ ಯಾವ ರೀತಿ ಆದೇಶ ಬಂದಿಲ್ಲ ಸ್ಪಷ್ಟವಾಗಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಯವ್ರದ್ದು ಆದೇಶ ಏನು ಬಂದಿದೆ ಸರ್ ಬಂದಾದ್ಮೇಲಿಂದ ನಾವು ಎಂಟ್ರಿ ಮಾಡುವಂಥದ್ದು ಯಾವುದು ಕ್ರಮ ಕೈಗೊಳ್ಳಿ ಮಾಡಬೇಕಲ್ಲ. ವರ್ಕ್ ಎಂಟ್ರಿ ನಾವು ಯಾವುದು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಬಂದಿರೋದು ಸಾವಿರಾರು ಸಂಖ್ಯೆಯಲ್ಲಿ ಇದೆ ಹಿಂದೆ. ಅದೇ ಹೇಳ್ತಾ ಇದ್ದೀನಿ ಸರ್. ಈಗ ಮಾನ್ಯ ಮುಖ್ಯಮಂತ್ರಿಯವ್ರದ್ದೇನು ಆದೇಶ ಬಂದಿದೆ ಸರ್ ಬಂದಾದ್ಮೇಲಿಂದ ನಾವು ವರ್ಕ್ ಎಂಟ್ರಿ ಮಾಡುವಂಥದ್ದು ಹಾಕುವ ಆದೇಶ ಹಾಕ್ತಾ ಇಲ್ಲ ಅಷ್ಟೇ, ತೆಗೆಯುವ ಆದೇಶ ಬಂದಿಲ್ಲ ನಿಮಗೆ. ಆದೇಶ ಮಾಡಬೇಕು ನೀವು. ಮುಖ್ಯಮಂತ್ರಿಗಳ ಆದೇಶ ಯಾವ ತಾರೀಕು ಇದೆ? ಮಾಡ್ತೀರಿ ನೀವು? ಬೀದರ್ನ ಹುಟ್ಟು ಬೀದರ್ ಅನ್ನನೇ ತಿಂದಿರಿ ದಿನ ಆಯ್ತು ಅಂದಾಜು ಗೊತ್ತಾಗಲ್ವಾ ಶಿಲ್ವಾ? ಎಷ್ಟು ದಿನ ಆಯ್ತು ಅಂದಾಜು ಏನು ಇಲ್ಲ ಮನುಷ್ಯ ಊಟನ ಮಾಡ್ತೀರಾ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯಾಧ್ಯಕ್ಷ